ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಜನ್ನ ಕವಿ ಬರೆದ ಚಿತ್ರಮಪಾತ್ರೆ ರಮತೆ ನಾರಿ ಅನ್ನುವಂತಹ ಕಾವ್ಯ ಭಾಗದ ಭಾವಾರ್ಥ ಮತ್ತು ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ಜನ್ನಕವಿ ಬರೆದ ಯಶೋಧರ ಚರಿತೆಯ ಬೇರೆ ಬೇರೆ ಕಾವ್ಯಭಾಗಗಳ ವಿವರಣೆಯನ್ನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಚಿತ್ರಮಪಾತ್ರೆ ರಮತೆ ನಾರಿ ಅನ್ನುವಂತಹ ಈ ಕಾವ್ಯಭಾಗದ ಭಾವಾರ್ಥ ಮತ್ತು ಪ್ರಶ್ನೋತ್ತರವನ್ನು ನೋಡೋಣ. ಮೊದಲಿಗೆ ನಾವು ಚಿತ್ರಮಪಾತ್ರೆ ರಮತೆ ನಾರಿ ಅನ್ನುವಂತಹ ಈ ಒಂದು ಶೀರ್ಷಿಕೆಯ ಅರ್ಥವನ್ನು ಗಮನಿಸೋಣ. ಚಿತ್ರಂ ಅಂದರೆ ಆಶ್ಚರ್ಯ ಅನ್ನುವಂಥದ್ದು. ನಾರಿ ಅಂದರೆ ಹೆಂಗಸು. ಇಲ್ಲಿ ಅಪಾತ್ರೆ ಅಂದರೆ ಅಯೋಗ್ಯನೊಡನೆ, ರಮಿಸುತ್ತಾಳೆ ಅಂದರೆ ನಾರಿಯು ಅಪಾತ್ರನಾದವನಲ್ಲಿ ರಮಿಸುತ್ತಾಳೆ. ಇದು ಆಶ್ಚರ್ಯ. ಇದರ ಒಂದು ಸಾರಾಂಶ ನೋಡ್ತಾ ಹೋಗೋಣ. ಈ ಯಶೋಧರ ಎನ್ನುವಂತಹ ರಾಜ, ಆತನ ಹೆಂಡತಿಯ ಹೆಸರು ಅಮೃತಮತಿ. ಆ ಅಮೃತಮತಿ ಬಹಳಷ್ಟು ಸೌಂದರ್ಯವನ್ನು ಹೊಂದಿದ್ಲಂತೆ. ಆಕೆಯೊಡನೆ ಯಶೋಧರ ಅನೇಕ ವರ್ಷಗಳ ಕಾಲ ಜೀವನವನ್ನು ಮಾಡ್ತಾ ಉಜ್ಜಯಿನಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಯಶೋಧರ ಅನ್ನುವನು ಬಹಳಷ್ಟು ಉತ್ತಮ ನಡವಳಿಕೆ ಉಳ್ಳಂತಹ ರಾಜನಾಗಿದ್ದ. ಅಂತಹ ರಾಜನನ್ನು ಪತಿಯನ್ನಾಗಿ ಪಡೆದಂತಹ ಅಮೃತಮತಿ ಈಕೆ ಅನೈತಿಕ ಸಂಬಂಧವನ್ನು ಮಾಡ್ತಾಳೆ. ಅಂದರೆ ರಾಣಿಯಾದಂತಹ ಅಮೃತಮತಿಯು ಒಬ್ಬ ಕುರೂಪಿಯಾದ ಅರಮನೆಯ ಮಾವಟಿಗನ ಹಾಡಿನ ಇನಿದನಿಗೆ ಸೋತು ಹೋದ ಬಗೆಯನ್ನು ಈ ಕಾವ್ಯಭಾಗದಲ್ಲಿ ನಾವು ಗಮನಿಸಬಹುದು. ಈಗ ನಾವು ಕಾವ್ಯಭಾಗದ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಅಯೋಧ್ಯ ದೇಶದ ಉಜ್ಜಯಿನಿಯ ರಾಜನಾದ ಯಶೌಘ ಮಹಾರಾಜನು ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದ. ಯಶೌಘ ಅನ್ನುವಂತಹ ಒಬ್ಬ ಮಹಾರಾಜನಾಗಿದ್ದ. ಆತ ಬಹಳಷ್ಟು ಪ್ರಸಿದ್ಧನಾಗಿದ್ದ. ಆತ ತನ್ನ ಮಡದಿಯಾದ ಚಂದ್ರಮತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ. ಈ ಚಂದ್ರಮತಿಗೆ ಯಶೌಘನ ಮನಸ್ಸೇ ಆಭರಣ ಹಾಗೂ ಅವಳ ಸುಖಕ್ಕೆ ಕೊನೆ ಅನ್ನುವಂಥದ್ದೇ ಇಲ್ಲ. ಇಂತಹ ಚಂದ್ರಮತಿಯು ಯಶೋಧರ ಎನ್ನುವಂಥ ಪುತ್ರನಿಗೆ ಜನ್ಮವನ್ನು ನೀಡ್ತಾಳೆ. ಯಶೋಧರನು ಬಹಳಷ್ಟು ಮೋಹಕವಾದಂಥ ವ್ಯಕ್ತಿತ್ವ, ಬಹಳಷ್ಟು ಸೌಂದರ್ಯವನ್ನು ಕೂಡ ಹೊಂದಿದ್ದ. ಈ ಯಶೋಧರನನ್ನು ನೋಡಿದವರ ಕಣ್ಣಿನಲ್ಲಿ ಮೋಹದ ಬಾಣ ನೆಡುತ್ತಾ ಇತ್ತು. ಈ ಯಶೋಧರನನ್ನು ನೋಡಿದವರು ಕಬ್ಬಿನ ಬಿಲ್ಲಿಗೂ ಹೂವೆಂಬ ಹಗ್ಗಕ್ಕೂ ಮಗನಾಗಿ ಹುಟ್ಟಿದನು ಅನ್ನುವಂತಹ ರೂಪ ಸಂಪತ್ತನ್ನು ಈ ಯಶೋಧರ ಪಡೆದಿದ್ದ. ಯಶೋಧರ ಮನ್ಮಥನ ಮಗನೆಂಬಂತೆ ಮೋಹಕವಾಗಿದ್ದ ಅಂತ ಈ ಕಾವ್ಯಭಾಗದಲ್ಲಿ ನಾವು ನೋಡ್ಬೋದು. ಯಶೋಧರನೆಂಬ ಈ ರಾಜ ಬೆಳೆದಂತೆ ಅವನ ರೂಪವೂ ಕೂಡ ಬೆಳೆಯುತ್ತಾ ಇತ್ತು, ಕಂಗೊಳಿಸ್ತಾ ಇತ್ತು. ಅವನನ್ನು ನೋಡುವುದೇ ಕಣ್ಣುಗಳ ಭಾಗ್ಯ ಅಂತ ಅವನ ಜೊತೆ ಮಾತನಾಡುವುದು ಬಾಯಿಯ ಭಾಗ್ಯ ಅಂತಲೂ. ಯಾರು ಯಶೋಧರನನ್ನು ವಿವಾಹವಾಗುವರೋ ಅವರ ತೋಳುಗಳು ಕೂಡ ಪುಣ್ಯ ಮಾಡಿರಬೇಕು ಅಂತ ಜನರು ಈ ಯಶೋಧರನನ್ನು ಕುರಿತಾಗಿ ಆತನನ್ನು ನೋಡಿದ ತಕ್ಷಣ ಈ ರೀತಿ ಯೋಚನೆಯನ್ನು ಮಾಡ್ತಾ ಇದ್ರಂತೆ. ಈ ರೀತಿಯ ಅಷ್ಟು ಸೌಂದರ್ಯವನ್ನು ಹೊಂದಿದಂತಹ ಈ ರಾಜಕುಮಾರನಾದಂತಹ ಯಶೋಧರನಿಗೆ ಅಮೃತಮತಿಯ ಜೊತೆ ಮದುವೆಯಾಗ್ತದೆ. ಈಕೆ ಯಶೋಧರನಿಗೆ ಅಮೃತಮತಿಯು ಮನಃಪ್ರಿಯೆ ಅಂದರೆ ಮನಸ್ಸಿನ ಪ್ರಿಯೆ ಅನಿಸಿದಳು. ಯಶೋಧರನು ಈ ಅಮೃತಮತಿಯನ್ನು ಮದುವೆಯಾಗ್ತಾನೆ. ಅಮೃತಮತಿಯನ್ನು ಯಶೋಧರ ಮದುವೆಯಾದ ಮೇಲೆ ಹೇಗೆ ಅವರಿಬ್ಬರ ದಾಂಪತ್ಯ ಇತ್ತು ಅಂದರೆ, ಮನ್ಮಥನು ಬೇಟೆಗಾರನಾಗಿ ಅಮೃತಮತಿಯನ್ನೇ ಬೇಟೆಯ ಪ್ರಾಣಿಯನ್ನು ಆಕರ್ಷಿಸಲು ಕಟ್ಟಿ ಹಾಕುವ ಪ್ರಾಣಿಯನ್ನಾಗಿಸಿ ಹೇಗೆ ಬೇಕೋ ಹಾಗೆ ಯಶೋಧರನನ್ನು ಕಾಮಕೇಳಿಯಲ್ಲಿ ಆಟವಾಡಿಸ್ತಾ ಇದ್ದ. ಒಮ್ಮೆ ರಾಜನಾದ ಯಶೋಧರನು ರತ್ನ ಖಚಿತವಾದ ಸಭಾಮಂದಿರದಿಂದ ಆಕಾಶಗಂಗೆಯ ಪುಲಿನ ಸ್ಥಳಕ್ಕೆ ಏರಿ ಹೋಗುವ ಹಂಸದಂತೆ ಶುಭ್ರವಾದ ಉಪ್ಪರಿಗೆಯನ್ನು ಏರಿ ತನ್ನ ಶಯ್ಯಾಗೃಹವನ್ನು ಪ್ರವೇಶಿಸ್ತಾನೆ. ಅಂದರೆ ಅಮೃತಮತಿ ಇದ್ದಲ್ಲಿಗೆ ಯಶೋಧರ ಹೋಗ್ತಾನೆ. ಅಮೃತಮತಿಯ ಜೊತೆಯಲ್ಲಿ ಚಂದ್ರಮತಿಯ ಮಗನಾದಂತಹ ಯಶೋಧರ ಚಕ್ರವರ್ತಿಯು ಮೆರೆಯುತ್ತಾ ಶ್ವೇತ ಶುಭ್ರವಾದ ಮಲಗುವ ಸೌಧದಲ್ಲಿ ಹೇಗೆ ಇಂದ್ರನ ಆನೆಯಾದ ಐರಾವತವು ತನ್ನ ಪತ್ನಿಯಾದ ಐರಾವತಿಯೊಡನೆ ಮೆರೆಯುವ ಹಾಗೆ ಶಾಶ್ವತವಾಗಿ ಮಲಗುವ ಮನೆಯಲ್ಲಿ ಸುಖವನ್ನು ಅನುಭವಿಸಬಹುದು ಅನ್ನುವಂತಹ ಒಂದು ವಿಶೇಷವಾದಂತಹ ಭ್ರಮೆಯಿಂದ
ಮಲಗುವ ಮನೆಗೆ ಯಶೋಧರ ಹೋಗ್ತಾನೆ. ಹೀಗೆ ಪ್ರಣಯಿಗಳಿಬ್ಬರು ಮಲಗಿದ ಸಮಯದಲ್ಲಿ ಜಾವದಲ್ಲೂ ಗಸ್ತು ತಿರುಗುವ ಮುಂಗಾವಲು ಪಡೆಯ ನೆಲೆಯಲ್ಲಿಯ ಸದ್ದು ಕಡಿಮೆಯಾದ ಹೊತ್ತಿನಲ್ಲಿ ತನ್ನ ಸರದಿಯ ಕಾವಲಿಗಾಗಿ ಒಂದು ಉಪ್ಪರಿಗೆಯ ಪಕ್ಕದಲ್ಲಿದ್ದ ಪಟ್ಟದಾನೆಯ ಮಾವಟಿಗನು ತನ್ನ ಮನಸ್ಸಿನ ಸಂತೋಷಕ್ಕಾಗಿ ಹಾಡುತ್ತಿರಲು ಆ ಇಂಪಾದ ಧ್ವನಿ ಹೇಗಿತ್ತು ಅಂದರೆ, ನಿದ್ರೆಗೆ ಕತಕ ಬೀಜವಾಯಿತು, ಅಂದರೆ ಕದಡಿದ ನೀರನ್ನು ತಿಳಿಗೊಳಿಸುವಂತಹ ಬೀಜವಾಯಿತು ಎನ್ನುವ ಹಾಗೆ ಅಮೃತಮತಿ ನಿದ್ದೆಯಿಂದ ಎಚ್ಚರಗೊಳ್ತಾಳೆ. ಹಾಗೆ ಎಚ್ಚರಗೊಂಡವಳು ಮನಸ್ಸಿಟ್ಟು ಕೇಳಿ ಆಕೆಯ ಮನಸ್ಸಿಗೆ ಆ ಇನಿದನಿಯಿಂದ ಸಂತೋಷ ಉಂಟಾಗಲು ಆ ಮನಸ್ಸನ್ನೇ ಕೂಡಲೇ ಮೆಚ್ಚಿನ ಉಡುಗೊರೆಯನ್ನಾಗಿ ಪಸಾಯದಾನವನ್ನಾಗಿ ಅರ್ಪಿಸ್ತಾಳೆ. ಅಂದರೆ ಕೂಡಲೇ ತನ್ನ ಮನಸ್ಸನ್ನು ಆ ಒಂದು ಹಾಡು ಹೊಮ್ಮಿಸ್ತಾ ಇದ್ದಂತಹ ಆತನಿಗೆ, ಮಾವಟಿಗನಿಗೆ ತನ್ನ ಮನಸ್ಸನ್ನು ತನ್ನನ್ನೇ ಉಡುಗೊರೆಯನ್ನಾಗಿ ಅರ್ಪಿಸ್ತಾಳೆ. ಆ ಮಾವಟಿಗನಾದ ಅಷ್ಟಾವಂಕನು ಮನಸ್ಸನ್ನು ಸೂರೆಗೊಳ್ಳುವಂತೆ ಹಾಡುತ್ತಿರಲು ಅತಿ ನೂತನವಾದಂತಹ ಸಂಗೀತವು ಕಿವಿಯ ಮೇಲೆ ಬಿದ್ದು ವಿಕಾರ ಹೊಂದಿದಂತಹ ಮನಸ್ಸುಳ್ಳ ಅಮೃತಮತಿಗೆ ಆ ರಾತ್ರಿ ಬೆಳಗಾಗುವುದರೊಳಗೆ ತಾನು ಆತನನ್ನು ನೋಡಬೇಕು, ಅವನನ್ನು ಕೂಡಬೇಕು ಅನ್ನುವಂತಹ ಆಸೆ ಕಡಲಿನ ಹಾಗೆ ಉಕ್ಕಿ ಹರಿಯುತ್ತದಂತೆ. ಪ್ರೀತಿಗೆ ಪಾತ್ರಳಾದ ತನ್ನ ಸಖಿಗೆ ಅಂತರಂಗದ ಬಯಕೆಯನ್ನು ತಿಳಿಸಿ ಅನಂತರ ಅವಳನ್ನು ಕಳುಹಿಸಿದಾಗ, ಅಂದರೆ ತನ್ನ ಸ್ನೇಹಿತೆ, ಆತ್ಮೀಯಳಾದಂಥ ಸ್ನೇಹಿತೆಯನ್ನು ಕರೆದು ಆ ಧ್ವನಿ ಬರ್ತಾ ಇರುವಂತಹ ಧ್ವನಿ ಉಳ್ಳವನು ಯಾರು ಎಂದು ಆಕೆಯನ್ನು ನೋಡಲು ಕಳುಹಿಸುತ್ತಾಳೆ. ಅವಳು ಹೋಗ್ತಾಳೆ. ಅವನ ರೂಪವನ್ನು ನೋಡಿದಂತಹ ಅಮೃತಮತಿಯ ಆತ್ಮೀಯ ಸ್ನೇಹಿತೆ ದೂತಿಯು ಕೂಡಲೇ ತಿರುಗಿ ಬರ್ತಾಳೆ. ಯಾಕೆಂದರೆ ಅವನ ರೂಪವನ್ನು ನೋಡಿ ಕಣ್ಣಿಗೂ ಮನಸ್ಸಿಗೂ ವಾಕರಿಕೆ ಉಂಟಾಗಲು ಆಕೆ ತಟ್ಟನೆ ಹಿಂತಿರುಗ್ತಾಳೆ. ಅಮೃತಮತಿಯಲ್ಲಿ ಹೀಗೆ ಹೇಳ್ತಾಳೆ: ಅತ್ಯಂತ ಕುರೂಪಿಯಾದ ಅಷ್ಟಾವಂಕನಲ್ಲಿ ಆಶ್ಚರ್ಯ, ಹೆಂಗಸು ಅಯೋಗ್ಯನೊಡನೆ ರಮಿಸುತ್ತಾಳೆ ಅನ್ನುವಂತಹ ಮಾತು ಸಂಭವಿಸಿತಲ್ಲ. ಹಾಳಾದ ವಿದ್ಯೆಗೆ ಕಣ್ಣಿಲ್ಲವಲ್ಲ ಎಂದು ಆಲೋಚಿಸುತ್ತಾ ಬರುತ್ತಾಳೆ. ದುಃಖದಿಂದ ಕೂಡಿದ ಮುಖವುಳ್ಳ, ಬಿಸಿ ಉಸಿರಿನಿಂದ ಕಳೆಗುಂದಿದ ತುಟಿಗಳುಳ್ಳ, ಬರುವ ದಾರಿಯನ್ನೇ ಎದುರು ನೋಡ್ತಾ ಇರುವಂತಹ ಮಹಾರಾಜನ ಹೆಂಡತಿಯಾದ ಅಮೃತಮತಿಯನ್ನು ನೋಡಿ ಆಕೆಯ ಸಮೀಪಕ್ಕೆ ಹೋಗಿ ಹೀಗೆ ಹೇಳುತ್ತಾಳೆ: ಕಾಮನ ಕೈಯ ಹರಿತವಾದ ಖಡ್ಗದಂತೆ. ಅಂದರೆ ಅವಳು ಅಮೃತಮತಿಗೆ ವ್ಯಂಗ್ಯವಾಗಿ, ಅಂದರೆ ಅಂತಹ ಕುರೂಪಿಯಾದ ಮಾವಟಿಗನಿಗೆ ಈಕೆ ಸೋತಳಲ್ಲ, ತನ್ನ ಮೈಯನ್ನು ಸೋಲ್ತಾಳಲ್ಲ, ತನ್ನ ಮನಸ್ಸನ್ನು ಕೊಟ್ಟಳಲ್ಲ ಎಂದು ಆಕೆ ಈ ರೀತಿ ವ್ಯಂಗ್ಯವಾಗಿ ಹೇಳುತ್ತಾಳೆ. ಕಾಮನ ಕೈಯ ಹರಿತವಾದ ಖಡ್ಗದಂತೆ, ಬಹಳ ಚೆಲುವನ್ನು ಪಡೆದು ಹೊಳೆಯುವ ಕತ್ತಿಯಂತೆ ಮನೋಹರವಾದ ಶರೀರವುಳ್ಳವಳು ನೀನು. ಇಂತಹ ಮನ್ಮಥನನ್ನು ಹೇಗೆ ಆಯ್ದು ಹುಡುಕಿ ಹೇಗೆ ಪ್ರೀತಿಸಿದೆ ಎಂಬುದು ನನಗೆ ಗೊತ್ತಾಗಲಿಲ್ಲ. ಅವನಿಗೆ ಸಮಾನನೆಂದು ತೋರಿಸಲು ಜಗತ್ತಿನಲ್ಲಿ ಅವನಲ್ಲದೆ ಅವನಂತೆ ಬೇರಾರೂ ಇಲ್ಲ ಎನ್ನಲು ಅಮೃತಮತಿಯೋ, ಹೇಳು, ಹಾಗಾದರೆ ಆ ಪ್ರಿಯನು ಅಷ್ಟೊಂದು ಸುಂದರನೇ? ಅವನ ವಿಚಾರವನ್ನು ಬೇಗನೆ ಹೇಳದೆ ಸತಾಯಿಸಿ ನೀನು ನನ್ನನ್ನು ಕೊಲ್ಲುತ್ತಿದ್ದೀಯಾ ಅಂತ ಹೇಳ್ತಾಳೆ. ಸಖಿ ಈ ರೀತಿ ಹೇಳುತ್ತಾಳೆ: ಅವನನ್ನು ನೋಡಿದರೆ ಹರಕು ತಲೆ, ಗುಣಿಬಿದ್ದ ಹಣೆ, ವಿಕಾರವಾದ ಕಣ್ಣು, ಜೊಲ್ಲು ಸುರಿಯುವ ಬಾಯಿ, ಹಪ್ಪಳದಂತೆ ಚಪ್ಪಟೆಯಾದ ಮೂಗು, ಸುರುಟಿಕೊಂಡಿರುವ ಕಿವಿ, ಸಂದು ಬಿದ್ದಿರುವ ಹಲ್ಲು, ಕುಸಿದಿರುವ ಕೊರಳು, ಒಳಹೋಗಿರುವ ಎದೆ, ಹೊರಚಾಚಿದ ಬೆನ್ನು, ಊದಿಕೊಂಡಿರುವ ಹೊಟ್ಟೆ, ಅಡಗಿ ಹೋದ ಕುಂಡೆ, ಕರಿದಾದ ಚರ್ಮ, ಮೈಯಿನ ವಾಸನೆ, ಚಿಕ್ಕ ಕಣ್ಣು, ಗೂನು ಬೆನ್ನು, ಕಾಲುಗಳು, ಸೊಂಟವು ಮುರಿದ ಕತ್ತೆಯ ಕಾಲನ್ನು ಮರೆಯುವಂತೆ ಮಾಡಿದವು. ಮುದಿಕರಡಿಯ ಸುಕ್ಕಾದ ತೊಗಲಿನಂತಹ ಕರಿಯ ಗಂಟುಗಂಟಾದ ಶರೀರವುಳ್ಳವನು, ಬೇರಿನಿಂದಲೇ ಬಣಗೆ ಬಗ್ಗಿದ ಕೊರಡಿನಂತೆ ದೇಹ, ಅಷ್ಟವ್ಯಂಕನೆಂಬ ಈ ಮಾವಟಿಗ ಎಂದು ಆ ದೂತಿಯು ಅಮೃತಮತಿಗೆ ಹೇಳುತ್ತಾಳೆ. ಅಮೃತಮತಿಯ ಕೊರಳಲ್ಲಿ ಗದ್ಗದ ಧ್ವನಿ, ಕಣ್ಣಿನಲ್ಲಿ ನೀರು, ಹೃದಯದಲ್ಲಿ ನಡುಕ ಉಂಟಾಗಲು ಬೇಡನ ಬಾಣದ ಹೊಡೆತಕ್ಕೆ ಸಿಕ್ಕಿ ಅವನಿಗೆ ವಶವಾದ ಕಾಡಿನ ಹೆಣ್ಣು ಜಿಂಕೆಯಂತೆ ಮನ್ಮಥ ಬಾಧೆಗೊಳಗಾದ ಅಮೃತಮತಿ ಆ ಸಖಿಗೆ ಹೀಗೆ ಹೇಳುತ್ತಾಳೆ:
ಕರಿಯ ಬಣ್ಣವುಳ್ಳದ್ದಾಗಿದ್ದರೂ ಕಸ್ತೂರಿಯನ್ನು, ಗಂಟು ಗಂಟಾಗಿದ್ದರೂ ಶ್ರೀಗಂಧದ ಕೊರಡುಗಳನ್ನು, ಬಾಗಿದ್ದರೂ ಕಾಮನ ಬಿಲ್ಲನ್ನು ಅವಹೇಳನ ಮಾಡುತ್ತಾರೇನು? ಹುಚ್ಚಿ, ಪ್ರೀತಿಗೆ ಪಾತ್ರರಾದವರ ದೇಹದಲ್ಲಿರುವ ದೋಷವೇ ಹಿತವಾದುದಾಗಿರುತ್ತದೆ. ಮನಸ್ಸು ಮೆಚ್ಚಿದೆ ಎಂದಾದ ಮೇಲೆ ರೂಪಿನ ತೊಂದರೆ ಅದ್ಯಾವುದು? ಕಾರ್ಯವಾದ ಮೇಲೆ ಕಾರಣದಿಂದ ಪ್ರಯೋಜನವೇನು? ಇಂದು ನನಗೆ ಅವನೇ ಕುಲದೈವ, ಅವನೇ ಇಂದ್ರ, ಅವನೇ ಚಂದ್ರ ಹೀಗೆಂದು ಹೇಳಿ ಆ ಸಖಿಗೆ ಲಂಚವನ್ನು ಕೊಟ್ಟು ಬೇಡಿಕೊಂಡು ನಮ್ಮಿಬ್ಬರನ್ನು ಒಟ್ಟು ಕೂಡಿಸು ಎಂದು ಸಖಿಗೆ ಹೇಳುತ್ತಾಳೆ. ಅಮೃತಮತಿಯು ಹಗಲು ರಾತ್ರಿ ಅವನೊಡನೆ ಸೇರಲು ಇರುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುತ್ತಾಳೆ. ಸೌಂದರ್ಯದ ಅಧಿದೇವತೆಯಂತಿದ್ದ ಆ ಅಮೃತಮತಿಗೆ ಆ ವಕ್ರದೇಹಿಯಾದ ಅಷ್ಟಾವಂಕನ ಜೊತೆಯಲ್ಲಿ ಹಾಗೆ ರತಿಕ್ರೀಡೆಯಲ್ಲಿ ಅಭಿರುಚಿ ಉಂಟಾಗಲು ಬೇವನ್ನು ಮೆಚ್ಚಿದ ಕಾಗೆಗೆ ಮಾವಿನ ಹಣ್ಣು ಕೀಳಾಗಿ ಕಾಣುವಂತೆ ಗಂಡನಲ್ಲಿ ಅವಳಿಗಿದ್ದ ಪ್ರೀತಿ ಕುಗ್ಗಿ ಹೋಯಿತು. ನೋಡುವ, ಮಾತಾಡುವ, ಮುದ್ದಿಸುವ ರೀತಿ ಮೊದಲಿನಂತಿಲ್ಲದೆ ಕಳೆಗುಂದುತ್ತಿರಲು ಪರೀಕ್ಷಿಸೋಣ ಎಂದು ಯಶೋಧರನು ಒಂದು ದಿನ ಹಾಸಿಗೆಯ ಮೇಲೆ ಮೈಮರೆತು ನಿದ್ದೆ ಹೋದವನಂತೆ ಇರಲು ಅಮೃತಮತಿಯು ನೈದೆಲೆಯೊಳಗೆ ಸಿಕ್ಕಿಬಿದ್ದ ದುಂಬಿ ಹಗಲು ಕಳೆದಾಗ ಅದರೊಳಗಿಂದ ಹೊರಕ್ಕೆ ಹೋಗುವಂತೆ ಅರಸನ ಬಾಹುಬಂಧನದಿಂದ ಬಿಡಿಸಿಕೊಂಡು ತನ್ನ ಜಾರನಲ್ಲಿಗೆ ಹೋದಳು. ರಾಜನಾದ ಯಶೋಧರನು ದೋಷವನ್ನು ಹಿಂಬಾಲಿಸಿಕೊಂಡು ಹೋಗುವ ಶಿಕ್ಷೆಯಂತೆ ಹಿರಿದ ಖಡ್ಗದೊಡನೆ ಯಾರಿಗೂ ಕಾಣಿಸಿಕೊಳ್ಳದೆ ಅವಳ ಹಿಂದೆಯೇ ಹೋದನು. ಅಷ್ಟರಲ್ಲಿ ಆ ಅಷ್ಟಾವಕ್ರನು ರಾಣಿ ತಡವಾಗಿ ಬಂದದ್ದಕ್ಕೆ ಕೋಪಗೊಂಡು ಆ ಅಮೃತಮತಿಯು ತಂದ ಹೂಗಂಧ, ತಾಂಬೂಲ ಮೊದಲಾದವುಗಳನ್ನೆಲ್ಲ ಚೆಲ್ಲಿ ಅವಳ ತಲೆಗೂದಲನ್ನು ಹಿಡಿದೆಳೆದು ಗಿಡುಗವು ಹಂಸದ ಮೇಲೆ ಎರಗುವಂತೆ ಎರಗಿ ಅವಳ ಬೆನ್ನಿಗೆ ಚಾಮರದ ಚಾಟಿಯಿಂದ ಬಲವಾಗಿ ಬಡಿದನು. ದಟ್ಟವಾಗಿ ಬೆಳೆದಿದ್ದ ಅವಳ ತಲೆಗೂದಲನ್ನು ಹಿಡಿದುಕೊಂಡು ಒಕ್ಕಲಿಗನು ನಾರನ್ನು ಬಡಿಯುವಂತೆ ಅವಳನ್ನು ಚೆನ್ನಾಗಿ ಬಡಿದು ಬಿರಿದ ಕಾಲಿನಿಂದ ಬಾಸುಂಡೆ ಬರುವಂತೆ ಆ ನೀಚನು ಒದ್ದಾಗ ಕೆರೆಯ ಹಾವು ಹೊರಳುವಂತೆ ಆ ವಿಟನ ಕಾಲುಗಳ ಮೇಲೆ ಬಿದ್ದು ಹೊರಡಾಡಲು, ಪ್ರಿಯನೇ, ತಡವಾದದ್ದು ನಿಜ, ಹೊಡಿ, ಆದರೆ ಕೋಪಗೊಳ್ಳಬೇಡ. ಅರಸನೆಂಬ ಪಾಪಿಯು ನನ್ನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಶೃಂಗಾರ ಲೀಲೆಯಲ್ಲಿ ತೊಡಗಿದಾಗ ನೋಡುತ್ತಿದ್ದೆ. ಸುಮ್ಮನೆ ತಡಮಾಡಲು ನಾನು ಸಮರ್ಥಳೆ. ಕಿವಿಗೆ ಹಿತವಾದದ್ದು ನಿನ್ನ ದನಿ, ಕಣ್ಣಿಗೆ ಮನೋಹರವಾದದ್ದು ನಿನ್ನ ರೂಪ. ಎಲೆ ಗಜವೆಡಂಗನೆ, ನಾನು ಹೇಳುವುದನ್ನು ಮನಸ್ಸಿಟ್ಟು ಕೇಳು. ನೀನು ನನ್ನನ್ನು ತೊರೆದರೆ ನಾನು ಬದುಕುವುದಿಲ್ಲ. ನನಗೆ ನಿನ್ನನ್ನು ಬಿಟ್ಟು ಉಳಿದ ಗಂಡಸರು ಸಹೋದರರು ಎಂದು ಅವನಿಗೆ ನಂಬಿಕೆಯ ಉಂಟಾಗುವಂತೆ ಸಮಾಧಾನ ಮಾಡಿದಳು. ಎಲ್ಲ ಸನ್ನಿವೇಶಗಳನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಯಶೋಧರನಿಗೆ ಕೋಪ ಬಂದು ತೋಳು ತೂಗಿತು. ಸಿಟ್ಟಿಗೆದ್ದ ಮನಸ್ಸು ಇಬ್ಬರನ್ನೂ ತುಂಡರಿಸಲು ಮುಂದಾಯಿತು. ಆ ಮರುಕ್ಷಣದಲ್ಲಿಯೇ ತಾಳ್ಮೆ ಉಂಟಾಗಿ, ಛೆ, ಬೇಡ ಎಂದು ರಾಜನು ಅವರನ್ನು ಕೊಲ್ಲಲು ಅಸಹ್ಯಪಟ್ಟುಕೊಂಡನು. ನನ್ನ ತೋಳಿನಲ್ಲಿರುವ ಈ ಖಡ್ಗವು ಶತ್ರು ರಾಜರನ್ನಲ್ಲದೆ ಈ ಕ್ಷುದ್ರರನ್ನು ಕೊಲ್ಲುತ್ತದೆಯೇ? ಆನೆಯ ಮೇಲಲ್ಲದೆ ಇರುವೆಯ ಮೇಲೆ ಕೈ ಮಾಡುವುದೇ? ಸಿಂಹವು ಆನೆಯನ್ನಲ್ಲದೆ ನರಿಯನ್ನು ಕೊಲ್ಲುತ್ತದೆಯೇ? ರಣರಂಗದಲ್ಲಿ ವೀರಪುರುಷರ ರಕ್ತದಿಂದ ಶುಭ್ರವಾದ ಬಳ್ಳಿಯಂತೆ ಬಳುಕುವ ಈ ನನ್ನ ಖಡ್ಗ ಈ ಕರಿಯನ ಪ್ರಾಣಹತ್ಯೆಯ ಕಳಂಕದಿಂದ ಕಡೆಗುಂದದೇ ಇರುವುದೇ? 8 ದಿಕ್ಕುಗಳನ್ನು ಹಬ್ಬಿದ ನನ್ನ ಕೀರ್ತಿಯು ಮುನ್ನಡೆಯ ಕುಡಿಯು ಕಹಿ ಸೋರೆಯ ಕುಡಿಯಂತಾಗುತ್ತದೆ. ಸ್ತ್ರೀಗೆ ಪರಪುರುಷನ ಜೊತೆಯಲ್ಲಿ ಪ್ರೀತಿ ಇರುವುದಾದರೆ ಅದನ್ನು ಕಂಡು ಅವಳನ್ನು ಕೊಂದು ಅವಳ ಜೊತೆಯಲ್ಲಿ ತಾನೂ ಸಹ ಆತ್ಮಹತ್ಯೆ ಮಾಡಿಕೊಳ್ಳುವುದೇ? ಹೆಣ್ಣು ತಪ್ಪಿ ನಡೆದಾಗ ಹೇಯ ಕೃತ್ಯವೆಂದು ಅವಳನ್ನು ತ್ಯಜಿಸುವುದೇ ಸರಿ, ಅದೇ ಗೆಲುವು. ಅದನ್ನು ಬಿಟ್ಟು ಅವಳ ಮೇಲೆ ದ್ವೇಷವನ್ನು ಸಾಧಿಸಿ ಅವಳನ್ನು ಕೊಂದು ಅವಳು ಹುಟ್ಟುವ ನರಕದಲ್ಲಿ ಜಾಣ್ಮೆಯುಳ್ಳವನು ಬೀಳುತ್ತಾನೆಯೇ ಎಂಬುದಾಗಿ ಆಲೋಚಿಸಿ ಕೊಲ್ಲಲು ಇಷ್ಟಪಡದೆ
ರಾಜನು ಮೊದಲಿನಂತೆ ಬಂದು ಮಲಗಿರಲು ಅಮೃತಮತಿಯು ಸಹ ಬಂದು ರಾಜನು ಮೈಮರೆತು ಮಲಗಿರುವನೆಂದು ಮೆಲ್ಲನೆ ಸಮೀಪಿಸಿ ಪಕ್ಕದಲ್ಲಿ ಮಲಗಿರುವಾಗ ಹುಳಿಮುಟ್ಟದ ಹಾಲಿನಂತೆ ನೀರು ಬೆರೆತ ಜೇನಿನಂತೆ ವ್ಯಭಿಚಾರಿಯ ತೋಳು ಮುಟ್ಟಿದ ಆ ಚೆಲುವೆಯಲ್ಲಿ ಯಶೋಧರನಿಗೆ ಹಾಸಿಗೆಯ ಮೇಲೆ ರುಚಿ ಉಂಟಾಗದೆ ಕೆಟ್ಟು ಹೋಯಿತು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಚಿತ್ರಮಪಾತ್ರೆ ರಮಂತೆ ನಾರಿ ಅನ್ನುವಂಥ ಈ ಒಂದು ಕಾವ್ಯ ಭಾಗದ ಭಾವಾರ್ಥ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ನೋಡೋಣ 5 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ ನೋಡಿ, ಅಮೃತಮತಿಗೆ ಒಲಿದಿದ್ದ ಅಷ್ಟಾವಂಕನ ಬಗ್ಗೆ ಬರೆಯಿರಿ, ಅಥವಾ ಅಷ್ಟಾವಂಕನ ಪಾತ್ರ ಚಿತ್ರಣ ಮಾಡಿ, ಅಥವಾ ಅಷ್ಟಾವಂಕನ ಬಗ್ಗೆ ಕವಿ ವರ್ಣನೆಯ ಬಗ್ಗೆ ಅಭಿಪ್ರಾಯವನ್ನು ಬರೆಯಿರಿ ಅಥವಾ ವರ್ಣನೆಯನ್ನು ವಿವರಿಸಿರಿ. ಉತ್ತರ ನೋಡೋಣ. ಜನ್ನಕವಿಯು ರಚಿಸಿರುವ ಯಶೋಧರ ಚರಿತ್ರೆಯಲ್ಲಿ ಯಶೋಧರ, ಅಮೃತಮತಿ ಮತ್ತು ಅಷ್ಟಾವಂಕ ಎಂಬ ಪಾತ್ರಗಳಿವೆ. ಈ ಮೂವರ ಗುಣಶೀಲಗಳು ಭಿನ್ನವಾಗಿವೆ. ಇವರಲ್ಲಿ ಯಶೋಧರನೊಬ್ಬನು ಮಾತ್ರ ಉದಾತ್ತ ವ್ಯಕ್ತಿಯು, ಸುಸಂಸ್ಕೃತಿಯುಳ್ಳವನೂ ಆಗಿದ್ದ. ಉಳಿದಿಬ್ಬರೂ ನೀಚರೇ. ಅವರಲ್ಲಿ ಅಮೃತಮತಿ ಅತಿ ಕೆಟ್ಟದಾಗಿ ಕಾಣುತ್ತಾಳೆ. ಕೊನೆಗೆ ಇವಳು ಮಾಡಿದ ಪಾಪಕ್ಕೆ ನರಕವನ್ನು ಅನುಭವಿಸುತ್ತಾಳೆ. ಯಶೋಧರ, ಅಮೃತಮತಿಯರು ಅತ್ಯಂತ ಪ್ರೇಮದಿಂದ ದಾಂಪತ್ಯ ಜೀವನವನ್ನು ನಡೆಸುತ್ತಾ ಇದ್ದವರು. ಒಂದು ದಿನ ರಾತ್ರಿ ಅರಮನೆಯ ಮಾವಟಿಗನು ಸ್ವಸಂತೋಷಕ್ಕಾಗಿ ಹಾಡಿಕೊಳ್ಳುತ್ತಿರುವಾಗ ಆ ಹಾಡಿನ ದನಿಗೆ ಅಮೃತಮತಿ ಸೋತು ತನ್ನ ಮನಸ್ಸನ್ನೇ ಅವನಿಗೆ ಕೊಟ್ಟು ಬಿಟ್ಟಳಂತೆ. ಆ ಅಷ್ಟಾವಂಕನಾದರೂ ರೂಪವಂತನೇ ಅಲ್ಲ, ವಕ್ರತೆಯನ್ನು ಹೊಂದಿದವನು. ಮಹಾರಾಣಿ, ನೀನು ಮೆಚ್ಚಿಕೊಂಡಿರುವ ಪುರುಷನ ತಲೆಯಲ್ಲಿ ಕೂದಲುಗಳು ಉದುರಿ ಹೋಗಿವೆ, ಹಣೆಯಲ್ಲಿ ಗುಳಿಗಳು ಬಿದ್ದಿವೆ, ಕಣ್ಣು ಕೊಳೆತು ಹೋಗಿದೆ, ಬಾಯಿ ಹರಿದು ಹೋದಂತಿದೆ, ಮೂಗು ಹಪ್ಪಳದಂತೆ ಚಪ್ಪಟೆಯಾಗಿದೆ, ಕಿವಿ ಮುರುಟಿದೆ, ಹಲ್ಲುಗಳು ಬಾಯಿಂದ ಹೊರಕ್ಕೆ ಚೆನ್ನಾಗಿ ಬೆಳೆದಿವೆ, ಬೆನ್ನು ಬಾಗಿದೆ, ಹೊಟ್ಟೆ ಉಬ್ಬಿಕೊಂಡಿದೆ, ಅವನ ದೇಹದ ಯಾವ ಅಂಗವೂ ಕೂಡ ನೋಡಲು ಚೆನ್ನಾಗಿಲ್ಲ ಎಂದು ಅವನ ಕುರೂಪವನ್ನು ಅಮೃತಮತಿಗೆ ಸಖಿ ವರ್ಣಿಸುತ್ತಾಳೆ. ಆದರೂ ಅಮೃತಮತಿ ಪ್ರೀತಿ ಉಂಟಾದರೆ ರೂಪಿನ ಕೋಟಲೆ ಯಾವುದು ಎಂಬ ಉತ್ತರ ನೀಡುತ್ತಾಳೆ. ಇಂತಹ ಕುರೂಪಿಯಾದ ಅಷ್ಟಾವಂಕನನ್ನು ಯಶೋಧರ ರಾಜನ ಮಡದಿ ಅಮೃತಮತಿ ಪ್ರೀತಿಸುತ್ತಾಳೆ. ಆದರೆ ಅಷ್ಟಾವಕ್ರನು ಅವಳ ಜೊತೆಯಲ್ಲಿ ಅಷ್ಟೇ ಒರಟಾಗಿ ನಡೆಸಿಕೊಂಡು ಅತ್ಯಂತ ಅನಾಗರಿಕ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ. ಇನ್ನು 2ನೇ ಪ್ರಶ್ನೆ ನೋಡಿ, ಬೆಂದ ಬಿದಿಗೆ ಕಣ್ಣಿಲ್ಲಕ್ಕೂ ಎಂಬ ಬಗ್ಗೆ ನಿಮ್ಮ ನಿಲುವು ಏನು? ಉತ್ತರ ನೋಡಿ. ಯಶೋಧರನಂತಹ ರೂಪವಂತನು ಮಹಾರಾಜನು ರಾಣಿಯಲ್ಲಿ ಅಪಾರವಾದ ಪ್ರೇಮವನ್ನು ಹೊಂದಿದ್ದ ಗಂಡನು ದೊರೆತಿದ್ದರೂ ಅಮೃತಮತಿಯು ಬೆಳಗಾದ ಮೇಲೆ ತನ್ನ ಮನಸ್ಸಿಗೆ ಪ್ರಿಯಳೆನಿಸಿದ ಸೇವಕಿಯನ್ನು ಕರೆದು ತನ್ನ ಮನಸ್ಸಿನಲ್ಲಿ ಮಾವಟಿಗನ ಬಗೆಗೆ ಉಂಟಾದ ಚಪಲವನ್ನು ವ್ಯಕ್ತಪಡಿಸಿ, ಹಿಂದಿನ ರಾತ್ರಿ ಹಾಡಿದ ವ್ಯಕ್ತಿ ಯಾರು, ಅವನ ರೂಪ ಹೇಗಿದೆ, ಹೋಗಿ ನೋಡಿ ಬಾ, ನೋಡಿ ತನಗೆ ತಿಳಿಸು ಎಂದು ಹೇಳಿ ಅವಳನ್ನು ಕಳಿಸುತ್ತಾಳೆ. ಆಗ ಆ ಸೇವಕಿಯು ಹೋಗಿ ಮಾವಟಿಗನ ರೂಪವನ್ನು ಕಣ್ಣಾರೆ ಕಂಡು ಅವನ ಅಸಹ್ಯವಾದ ರೂಪವನ್ನು ನೋಡಿ ಅಸಹ್ಯಪಟ್ಟುಕೊಂಡು ಆಶ್ಚರ್ಯವನ್ನು ಹೊಂದಿ ತಕ್ಷಣ ಮಹಾರಾಣಿಯ ಬಳಿಗೆ ಬರುತ್ತಾಳೆ. ಸೇವಕಿಯು ಮಾವಟಿಗನ ನೋಡಿದ ಮೇಲೆ ಅಂತಹ ಕುರೂಪಿಯ ಬಗ್ಗೆ ತನ್ನ ರಾಣಿಗೆ ಏಕೆ ಪ್ರೀತಿಯಾಯಿತು ತಿಳಿಯಲಾರೆ. ಈ ಅಮೃತಮತಿಯ ರೂಪ, ಯೌವನ, ಐಶ್ವರ್ಯವೆಲ್ಲಿ? ಮಾವಟಿಗನಾದ ಅಷ್ಟಾವಂಕನಲ್ಲಿ ರಾಣಿಯು ಅನುರಕ್ತೆಯಾಗಿರುವಳು. ಇವಳ ಈ ವರ್ತನೆ ನೋಡಿದರೆ ಅವಳ ಮನಸ್ಸನ್ನು ಬೇಯಿಸುವಂತೆ ಮಾಡಿದ ವಿಧಿಗೆ ಕಣ್ಣಿಲ್ಲ ಎಂದು ಹೇಳಬೇಕಾಗುತ್ತದೆ ಎಂದಳು. ಈ ರೀತಿಯಾಗಿ ಅಮೃತಮತಿಯ ಸಖಿಯು ಹೇಳಿದಾಗ ಅಮೃತಮತಿ ತಾನು ಮೆಚ್ಚಿದ ವ್ಯಕ್ತಿಯನ್ನು ನೋಡಬೇಕು ಎಂದು, ಹಾಗೆ ಅವನನ್ನು ಕೂಡಬೇಕೆಂದು ಅವನ ಮೇಲೆ ಆಸೆ ಜಾಸ್ತಿ ಆಗುತ್ತದೆ. ಪೊಲ್ಲಮೆಯೇ ಲೇಸು ನಲ್ಲರ ಮೈಯೋಳ್, ಅಂದರೆ ಪ್ರಿಯರಾದವರು ಹೇಗಿದ್ದರೂ ಇಷ್ಟವಾಗುತ್ತಾರೆ ಎನ್ನುತ್ತಾರೆ. ಅದಕ್ಕೆ ಸಖಿ ಬೆಂದ ಬಿದಿಗೆ ಕಣ್ಣಿಲ್ಲವಲ್ಲ ಎಂದುಕೊಳ್ಳುತ್ತಾಳೆ. ಇನ್ನು 3ನೇ ಪ್ರಶ್ನೆ ನೋಡಿ, ಮನಮಂ ತೊಟ್ಟನೆ ಪಸಾಯ ದಾನಂ ಗೊಟ್ಟಳ್ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ. ಉತ್ತರ ನೋಡಿ. ಯಶೋಧರನು ಅಮೃತಮತಿಯೊಡನೆ ಎಂದಿನಂತೆ ಮಲಗಿರುವಾಗ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಆ ಹೃದಯ ಪ್ರಿಯರು ಮಲಗಿದ್ದ ಮಹಡಿಯ ಪಕ್ಕದ ಬೀದಿಯಲ್ಲಿದ್ದ ಪಟ್ಟದಾನೆಯ ಮಾವಟಿಗನು
ಆನೆಗಳನ್ನು ಕಾಯುವ ರಾತ್ರಿಯ ಸರದಿಯ ಕೆಲಸವನ್ನು ಮಾಡುತ್ತಾ ತನಗೆ ಬಲ್ಲ ರಾಗದಲ್ಲಿ ಧ್ವನಿಯನ್ನು ಮಾಡ್ತಾ ಇದ್ದ. ಆ ಧ್ವನಿಯಾಗುವ ಹೊತ್ತಿನಲ್ಲಿ ಅರಮನೆಯಲ್ಲೂ ನಗರದಲ್ಲೂ ಜನರೆಲ್ಲರೂ ಕೂಡ ಗಾಢವಾಗಿ ನಿದ್ರಿಸ್ತಾ ಇದ್ರು. ಅರಮನೆಯ ಪಟ್ಟದಾನೆಯ ಮಾವಟಿಗನು ವಿನೋದದಿಂದ ಸ್ವಾಸಂತೋಷಕ್ಕಾಗಿ ಹಾಡುತ್ತಿರುವಾಗ ಆ ಧ್ವನಿಯನ್ನು ಸ್ವಲ್ಪ ಕೇಳಿದ ಪಟ್ಟದ ರಾಣಿಗೆ ಎಚ್ಚರವಾಗುತ್ತದೆ. ಅವನ ಧ್ವನಿಯು ಅಮೃತಮತಿಯ ನಿದ್ದೆಯನ್ನು ತಿಳಿಗೊಳಿಸುತ್ತದೆ. ಜಿಂಕೆಯಂತೆಯೇ ಹೊಳೆಯುವ ಚಂಚಲವಾದ ಕಣ್ಣುಗಳುಳ್ಳ ಅಮೃತಮತಿಯು ಮಾವಟಿಗನ ಹಾಡಿನ ಧ್ವನಿಯನ್ನು ಕೇಳಿದಾಕ್ಷಣ ಮೆಚ್ಚಿ ತನ್ನ ಮನಸ್ಸನ್ನೇ ಮಾವಟಿಗನಿಗೆ ಉಡುಗೊರೆಯಾಗಿ ತಕ್ಷಣವೇ ಸಮರ್ಪಿಸಿ ಬಿಡುತ್ತಾಳೆ. ನಂತರ ಅವನನ್ನು ನೋಡುವ, ಕೂಡುವ, ಮಾತನಾಡುವ ಚಿಂತೆ ಚಪಲಗಳು ಹೆಚ್ಚಾಗಿ ಇಡೀ ರಾತ್ರಿ ಅಮೃತಮತಿ ನಿದ್ರಿಸದೆ ಬೆಳಗಾಗುವುದನ್ನೇ ಕಾಯುತ್ತಿರುತ್ತಾಳೆ. ನಂತರ ಅವನನ್ನು ಸಂಧಿಸಿ ಆ ಕುರೂಪಿಯಲ್ಲಿ ಆಕೆ ಅನುರಕ್ತೆಯಾಗುತ್ತಾಳೆ. ಇವಳ ವರ್ತನೆಯನ್ನು ನೋಡಿದರೆ ಅವಳ ಮನಸ್ಸನ್ನು ಬೇಯಿಸುವಂತೆ ಮಾಡಿದ ವಿಧಿಗೆ ಕಣ್ಣಿಲ್ಲ ಎಂದು ಹೇಳಬೇಕಾಗುತ್ತದೆ. ಇವಳ ಈ ಒಂದು ದುರ್ವರ್ತನೆ ನೀಚ ಜಾರಿಣಿಯ ವರ್ತನೆಯಾಗಿದೆ. ಅರಮನೆ, ರಾಣಿ, ಯಶೋಧರಂತಹ ಗಂಡ ಎಲ್ಲ ಇದ್ದರೂ ಆ ಕುರೂಪಿಗೆ ಮಾರು ಹೋಗಿ ನೀಚ ಕೆಲಸ ಮಾಡಿ ಕೊನೆಗೆ ಕುಷ್ಠರೋಗ ಬಂದು ಧೂಮಪ್ರಭೆ ಎನ್ನುವಂತಹ ನರಕಕ್ಕೆ ಆಕೆ ಹೋಗುತ್ತಾಳೆ. ವಿದ್ಯಾರ್ಥಿಗಳೇ, ಇನ್ನು ನಾವು 10 ಅಂಕದ ಪ್ರಶ್ನೆ ನೋಡೋಣ. ಮೊದಲ ಪ್ರಶ್ನೆ ನೋಡಿ, ಅಮೃತಮತಿಯ ದುರ್ಮೋಹ, ಅಷ್ಟಾವಂಕನ ಕ್ರೌರ್ಯ ಹಾಗೂ ಯಶೋಧರನ ಉದಾತ್ತ ಗುಣಗಳನ್ನು ಪರಿಚಯಿಸಿ. ಹೀಗೆ ಬಂದರೆ ಉತ್ತರ ಈ ರೀತಿ ಬರೆಯಿರಿ ನೋಡಿ. ಜನ್ನಕವಿಯು ರಚಿಸಿರುವ ಯಶೋಧರ ಚರಿತ್ರೆಯಲ್ಲಿ ಕವಿಯು ಜೈನ ಧರ್ಮವನ್ನು ಮುಖ್ಯವಾಗಿ ಹೇಳುವ ಉದ್ದೇಶವನ್ನು ಹೊಂದಿದ್ದರೂ ಪ್ರಣಯ ಸಮಸ್ಯೆಯೊಂದನ್ನು ಸಾಹಿತ್ಯದಲ್ಲಿ ಪರಿಶೀಲನೆಗೆ ಒಳಪಡಿಸಿದ್ದಾನೆ. ಸಾಮಾನ್ಯವಾಗಿ ಮಾನವನ ಬದುಕಿನಲ್ಲಿ ಭೋಗ ವಿಚಾರದಲ್ಲಿ ಎಲ್ಲ ಭಾಗ್ಯಗಳನ್ನು ಪಡೆದು ಅನುಭವಿಸುತ್ತಿದ್ದರೂ ನೀಚ ಗುಣವಿಹೀನ ವ್ಯಕ್ತಿಗಳಲ್ಲಿ ಹೇಗೆ ಅನುರಕ್ತಗೊಳ್ಳಬಹುದು ಎಂಬುದನ್ನು ಕವಿ ಇಲ್ಲಿ ಪರಿಚಯಿಸ್ತಾನೆ. ಇಲ್ಲಿ ಯಶೋಧರ, ಅಮೃತಮತಿ ಮತ್ತು ಅಷ್ಟಾವಂಕ ಎಂಬ 3 ಪಾತ್ರಗಳಿವೆ. ಯಶೋಧರ ಉದಾತ್ತ ಗುಣವುಳ್ಳವನು, ಉಳಿದ ಇಬ್ಬರೂ ಕೂಡ ಕೆಟ್ಟ ವ್ಯಕ್ತಿತ್ವವನ್ನು ಹೊಂದಿದವರು. ಅವರೆಲ್ಲರ ನಡವಳಿಕೆಗೆ ವಿಧಿಯ ಪ್ರೇರಣೆಯೇ ಕಾರಣ. ಇಲ್ಲಿ ಅಮೃತಮತಿ ಕುರೂಪಿಯಾದಂತಹ ಅಷ್ಟಾವಂಕನಲ್ಲಿ ಸಂಪೂರ್ಣವಾಗಿ ಅನುರಕ್ತಗೊಂಡು ಆತನಿಗೆ ಶರಣ ಆಗುವಂಥ ಒಂದು ವಿಷಯವಿದೆ. ಅದರ ಜೊತೆಯಲ್ಲೇ ಅಷ್ಟಾವಂಕ ಇಲ್ಲಿ ಮಹಾ ಒರಟನಾಗಿ ಕಾಣಿಸಿಕೊಂಡಿದ್ದಾನೆ. ಯಶೋಧರ ಮತ್ತು ಅಮೃತಮತಿ ರಾಜರಾಣಿಯರಾಗಿ ಅತ್ಯಂತ ಪ್ರೀತಿಯಿಂದ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದವರು. ಒಂದು ದಿನ ಮಧ್ಯರಾತ್ರಿ ಅರಮನೆಯ ಮಾವಟಿಗನು ಸ್ವಸಂತೋಷಕ್ಕಾಗಿ ಹಾಡಿಕೊಳ್ಳುತ್ತಿರುವಾಗ ಆ ಹಾಡಿನ ದನಿಗೆ ಅಮೃತಮತಿ ಸೋತು ತನ್ನ ಮನಸ್ಸನ್ನೇ ಅವನಿಗೆ ಕೊಟ್ಟು ಬಿಟ್ಟಳು. ವ್ಯಕ್ತಿಯನ್ನು ನೋಡದೆ ತನ್ನ ಮನಸ್ಸನ್ನು ಹಾಡುವವನಿಗೆ ಧಾರೆ ಎರೆದುದು ತೀರಾ ವಿಚಿತ್ರವೇ ಸರಿ. ಇಂತಹ ಅಷ್ಟಾವಕ್ರನನ್ನು ಗುಪ್ತವಾಗಿ ಸಂಪರ್ಕವನ್ನು ಬೆಳೆಸಿಕೊಂಡು ಆತ ಅಮೃತಮತಿಯನ್ನು ಒದ್ದಾಗ ಅವಳು ತಡವಾಯಿತು, ತಪ್ಪಾಯಿತು, ನನ್ನನ್ನು ಹೊಡಿ, ಅದು ತಿರಸ್ಕರಿಸಬೇಡ ಅಂತ ಕೇಳ್ಕೊಳ್ತಾಳೆ. ಅಮೃತಮತಿ ಮತ್ತು ಅಷ್ಟಾವಂಕನ ಈ ನಡವಳಿಕೆಯನ್ನು ಕಣ್ಣಾರೆ ಕಂಡ ಯಶೋಧರ ಅವರನ್ನು ಕೊಂದು ಹಾಕದಿರುವುದು ವಿಧಿಯ ಕೈವಾಡ ಎನಿಸ್ತದೆ. ಯಶೋಧರನು ವೀರಾಧಿವೀರರನ್ನು ಶೌರ್ಯದಿಂದ ಜಯಿಸಿದ ಕತ್ತಿಯ ಮೂಲಕ ಆ ನೀಚರನ್ನು, ಪಾಪಿಗಳನ್ನು ಕೊಲ್ಲುವುದು ಅಸಹ್ಯ ಎಂದು ಭಾವಿಸುತ್ತಾನೆ. ಸಿಂಹವು ಆನೆಯನ್ನು ಕೊಲ್ಲುವುದೇ ವಿನಃ ನರಿಯನ್ನಲ್ಲ. ಇದರಂತೆ ಈ ನೀಚರನ್ನು ಕೊಲ್ಲುವುದರಿಂದ ಅವರ ಹೃದಯ ಪ್ರೇಮವನ್ನು ಕೊಲ್ಲಲಾಗುವುದಿಲ್ಲ. ಇಲ್ಲಿ ಅಷ್ಟಾವಂಕನು ತುಂಬ ಒರಟಾಗಿ ವರ್ತಿಸ್ತಾನೆ. ಅಮೃತಮತಿಯಂತಹ ರಾಣಿಯು ತೀರಾ ಸಾಮಾನ್ಯನಾದ ತನ್ನನ್ನು ಒಲಿದು ಬಂದಿರುವಾಗ ಅವಳು ತಡವಾಗಿ ಬಂದಳೆಂದು ಆಪಾದಿಸಿ ಅವಳು ತಂದ ಹೂವು, ಗಂಧ ಹಾಗೂ ತಾಂಬೂಲಗಳನ್ನು ಎಸೆದು ಅವಳನ್ನು ತನ್ನ ಒರಟು ಕಾಲಿಂದ ಒದೆಯುತ್ತಾನೆ. ತನ್ನನ್ನು ಒಲಿದು ಬಂದವಳನ್ನು ಹೇಗೆ ನಡೆಸಿಕೊಳ್ಳಬೇಕು ಅನ್ನುವಂಥ ಅರಿವು ಕೂಡ ಅವನಿಗಿರುವುದಿಲ್ಲ. ಆನೆಯನ್ನು ಒರಟಾಗಿ ಪಳಗಿಸುವುದರಲ್ಲಿ ಅನುಭವವನ್ನು ಹೊಂದಿದಂಥ ಅವನು ಅಮೃತಮತಿಯನ್ನು ಅಷ್ಟೇ ಒರಟಾಗಿ ನಡೆಸಿಕೊಂಡು ಅನಾಗರಿಕ ವ್ಯಕ್ತಿಯಾಗಿ ಇಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅಮೃತಮತಿಯನ್ನು ಒದ್ದರೂ ಅವಳು ಕೋಪಿಸಿಕೊಳ್ಳದೆ, ವಿರೋಧಿಸದೆ ಅವನ ಕಾಲುಗಳ ಮೇಲೆ ಹೊರಳಿ ತಡವಾಗಿ ಬರಲು ತನ್ನ ಗಂಡನೇ ಕಾರಣ ಎಂದು ಹೇಳುತ್ತಾಳೆ. ಹೀಗೆ ಈ ಕಥೆಯಲ್ಲಿ ಯಶೋಧರನ ತಾಳ್ಮೆ, ಅಮೃತಮತಿಯ ವಿಕೃತ ಪ್ರಣಯ, ಅಷ್ಟಾವಂಕನ ಒರಟುತನವನ್ನು ಕಾಣಬಹುದು. ಈ ವಿಚಿತ್ರ ಪ್ರೇಮ ಪ್ರಸಂಗವು ಇಂದಿನ ಕಾಲಕ್ಕೆ ಹೋಲಿಸಿ ನೋಡಿದಾಗ ಬೇರೆ ಬೇರೆ ರೀತಿಯ ವೈವಿಧ್ಯತೆಯನ್ನು ತೋರಿಸ್ತದೆ. ಯಶೋಧರನು ಹೆಂಡತಿಯ ನಡತೆಯಿಂದ ಕೋಪಿಸಿಕೊಂಡು ಶಿಕ್ಷಿಸುವುದರ ಬದಲಾಗಿ ಆತ ಅಸಹ್ಯ ಪಟ್ಟುಕೊಳ್ಳುತ್ತಾನೆ. ಹೀಗೆ ಜನನ ಯಶೋಧರ ಚರಿತೆ ಈ ಕಾವ್ಯದಲ್ಲಿ ರಾಣಿಯಾದ ಅಮೃತಮತಿಯು ಒಬ್ಬ ಕುರೂಪಿಯಾದ ಅರಮನೆಯ ಮಾವಟಿಗನ ಹಾಡಿನ ಇನಿದನಿಗೆ ಸೋತು ಹೋದ ಬಗೆಯನ್ನು, ಅದರ ಪರಿಣಾಮಗಳನ್ನು ಈ ಪದ್ಯ ಭಾಗದಲ್ಲಿ
ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಜನ್ನಕವಿ ಬರೆದಂತಹ ಚಿತ್ರಮಪಾತ್ರೆ ರಮತೆ ನಾರಿ ಅನ್ನುವಂತಹ ಕಾವ್ಯ ಭಾಗದ ಭಾವಾರ್ಥ ಮತ್ತು ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.